ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಕೀರ್ತನೆಗಳು 81ನೇ ಅಧ್ಯಾಯ 16ನೇಯ ವಚನ. ನಾನು ಅವರಿಗೆ ಶ್ರೇಷ್ಠವಾದ ಗೋಧಿಯನ್ನು ಊಟಕ್ಕೆ ಕೊಟ್ಟು ಬಂಡೆಯೊಳಗಿನ ಜೇನಿನಿಂದ ತೃಪ್ತಿಪಡಿಸುವೆನು ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಕರ್ತನು ಹೀಗನ್ನುತ್ತಾನೆ, ನನ್ನ ಜನರು ನನ್ನ ದಾರಿಯಲ್ಲಿ ನಡೆದರೆ ಅವರಿಗೆ ಶ್ರೇಷ್ಠವಾದ ಗೋಧಿಯನ್ನು ಊಟಕ್ಕೆ ಕೊಟ್ಟು ಬಂಡೆಯೊಳಗನೆ ಜೇನಿನಿಂದ ತೃಪ್ತಿ ಪಡಿಸುವೆನು ಎಂಬುದಾಗಿ. ಹೌದು ಪ್ರಿಯರೇ, ನಾವು ಆತನ ಮಕ್ಕಳಾಗಿ ಇರಬೇಕು. ಆಗ ಆತನು ನಮ್ಮನ್ನು ಆಶೀರ್ವದಿಸುತ್ತಾನೆ. ನಾವು ನಮ್ಮನ್ನು ಆತನಿಗೆ ಒಪ್ಪಿಸಿ ಆತನ ವಾಕ್ಯಗಳಿಗೆ ಕಿವಿಗೊಟ್ಟು ಅದರಂತೆ ನಡೆಯುವಾಗ ಆತನ ಮಕ್ಕಳಾಗುತ್ತೇವೆ ಮತ್ತು ಆತನು ಕೊಡುವ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಯೋಗ್ಯರಾಗುತ್ತೇವೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನೀನು ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ನಮ್ಮನ್ನ ಪೋಷಿಸಿ ನಮ್ಮನ್ನ ಬಂಡೆಯೊಳಗಿನ ಜೇನಿನಿಂದ ತೃಪ್ತಿ ಪಡಿಸುವೆನು ಎಂದು ಕೂಡ ನೀನು ಹೇಳಿದ್ಯಪ್ಪ. ಹೌದು, ನಾವು ನಿನ್ನ ಮಕ್ಕಳಾಗಿ ನೀನು ಕೊಡುವಂತ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕಾಗುವಂತೆ ನಮ್ಮನ್ನ ನೀನು ರಕ್ಷಿಸಿ ಪರಿಶುದ್ಧಪಡಿಸಿ ನಮ್ಮನ್ನ ನೀನು ಆಶೀರ್ವದಿಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ಹೌದು ಕರ್ತನೆ, ಎಲ್ಲಾ ನಿನ್ನ ಮಕ್ಕಳನ್ನು ವಿಶೇಷವಾದ ರೀತಿಯಲ್ಲಿ ನೀನು ಪೋಷಿಸುತ್ತಾ ಆತ್ಮೀಯ ಆಹಾರವನ್ನು ಕೂಡ ನಮಗೆ ಕೊಟ್ಟು ನಿನ್ನ ವಾಕ್ಯವನ್ನು ಓದಿ ತಿಳಿದುಕೊಂಡು ಅದರಂತೆ ನಡೆಯಲು ಬೇಕಾಗಿರುವಂತ ಕೃಪೆಯನ್ನು ದಯಪಾಲಿಸಬೇಕು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.